ಏನೋ ಆಗ್ಯದ ಬಿಡು ಹೋಗ್ಯದ ಬಿಡು ಅಂತ ಅನ್ಕೊತ ಎಲ್ಲಿತನ ನೆಗ್ಲೆಕ್ಟ್ ಮಾಡ್ಕೊತ ಹೋಗ್ತೀವಿ. ಪದೇ ಪದೇ ನಮ್ಮ ಸಮುದಾಯದ ಮೇಲೆ ಈ ರೀತಿ ಘಟನೆಗಳು ಆಗ್ತಾ ಹೋಗ್ತಾವೆ. ಅದಕ್ಕೆ ದಯಮಾಡಿ ಇನ್ನಾದ್ರೂ ನಮ್ಮ ಸಮುದಾಯದಲ್ಲಿ ಎಚ್ಚೆತ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ನಾವು ಎಲ್ಲಿ ತನ ಈ ರೀತಿ ನೆಗ್ಲೆಕ್ಟ್ ಮಾಡ್ಕೊತ ಹೋಗ್ತೀವಿ ಅಲ್ಲಿ ತನ ನಡೀತಾ ಇರ್ತಾವ. ದಯಮಾಡಿ ಪೊಲೀಸವ್ರಿಗೆ ಮತ್ತು ತಾಲೂಕು ಆಡಳಿತವರಿಗೆ ಒಂದು ರಿಕ್ವೆಸ್ಟ್ ಅದ. ಇವತ್ತೇನು ನಾವು ಶಾಂತಿಯುತವಾಗಿ ಬಂದ್ ಆಚರಣೆ ಮಾಡ್ಬೇಕಾದ್ರೆ ಒಬ್ಬ ಸಾರ್ವಜನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬಂದು ಯಾರು ಕೇಳಿ ಮಾಡಿರಿ ಅಂತ ಕೇಳುವಂಥ ಪ್ರಶ್ನೆ ಇವತ್ತು ನಮ್ಮ ಸಮುದಾಯದ ಮೇಲೆ ಉದ್ಭವ ಆಗ್ಯದ. ಅದಕ್ಕೆ ನಾಳೆಗೆ ಆ ಅಧಿಕಾರಿಗೆ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ. ನಾಳೆ ನಿಮ್ಮ ಮನೆಗೆ ಆದಾಗೂ ಈ ರೀತಿ ಅನುಭವ ನಿನಗೂ ಆಗ್ತದ. ಅವಾಗ ನೀ ಯಾರ ಮುಂದೆ ಬಂದು ಹೊಯ್ಕೊಡ್ತಿದ್ದಿ, ಯಾರ ಮುಂದೆ ಬಂದು ಏನು ಹೇಳ್ತಿದ್ದಿ, ಅವಾಗ ಮುಂದೆ ಸಂದರ್ಭ ಬರ್ತದ. ಆದ್ರೆ ಇವತ್ತು ನೀವೇನು ಹೇಳಿ ಸಮುದಾಯದವ್ರ ಮೇಲೆ ಬಂದು ಅಂತ ಅಪಾಯಕ್ಕೆ ಮಾಡಿ ಹೋಗಿದಿ, ಇದು ನಿನ್ನ ಕರೆ ಎಚ್ಚರಿಕೆ ಕರೆಗಂಟೆ. ನಾಳೆ ಐತಿನ ಪಿಕ್ಚರ್ ಬಾಕಿ ಐತಿ ನಿಂದು. ಕೆಲಸ ಮಾಡುವಂತ ತಾಲೂಕ ಒಂದು ಆಫೀಸ್ ಒಳಗೆ ಕೆಲಸ ಮಾಡೋಂಥ ಒಬ್ಬ ಅಧಿಕಾರಿ, ನೀನು ಕೂಡ SC ಮೀಸಲಾತಿ ಬಾಬಾ ಸಾಹೇಬ್ರು ಕೊಟ್ಟು ಭಿಕ್ಷೆ ಒಳಗೆ ಬದುಕ್ತೀವೋ ಮುಕ್ಕಳಪ್ಪ ಬಂದು SC ಅವ್ರು ಬಾಧ ಮಾಡೋದು, ನೀನು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಬೆಟ್ಟು ಬಾಂಧಕೇರಿ ಯಾರು ಕೇಳಿ ಮಾಡಕತ್ತೀರಿ, ಎದಕ್ಕೆ ಮಾಡಕತ್ತೀರಿ ಅಂತ ಕೇಳ್ತೀಯ. ಇಡೀ ತಾಲೂಕು ಆಡಳಿತ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟದ. ಸಂಬಂಧಪಟ್ಟ ಇಲಾಖೆಯವ್ರಿಗೆ ಎಲ್ಲರಿಗೆ ನಾವು ಇಂಟಿಮೇಷನ್ ಮಾಡಿದೀವಿ. ಈ ರೀತಿಯಾಗಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ನೀನು ಕೈ ಜೋಡಿಸಿ ನಮ್ಮೆಲ್ಲರಿಗೆ ಬೆಂಬಲ ಸೂಚಿಸ್ಬೇಕು. ಅದು ಬಿಟ್ಟು ಬಂದು ನೀನೇನು ಯಾರು ಕೇಳಿ ಮಾಡ್ರಿ ಎದಕ್ಕೆ ಮಾಡ್ರಿ ಅಂತ ಕೇಳಿದಂದ್ರ ನಾಳೆಗೆ ಇವತ್ತೇನಿ ಬಾಬಾ ಸಾಹೇಬ್ ಮಕ್ಕಳು ಸುಮ್ ಕೂತಾರ ತಿಳ್ಕೊಂಡಿನಿ. ನಾಳೆಗೆಲ್ಲರೂ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ತಾಲೂಕ್ ಪಂಚಾಯತಿಗೆ ಹೋಗೋನು, ಅವ್ರ ವಿರುದ್ಧ ತಾಲೂಕ್ ಪಂಚಾಯತ್ ನೀವರಿಗೆ ಮನವಿ ಕೊಡೋನು. ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತ ಅವಮಾನ, ನಾವು ಮಾಡಿರುವಂತ ಹೋರಾಟಕ್ಕೆ ಅವಮಾನ ಮಾಡಿದಾನ ಒಬ್ಬ ಅಧಿಕಾರಿ. ಅದಕ್ಕೆ ದಯಮಾಡಿ ಇನ್ನೊಂದು ಸಮುದಾಯದ ಎಲ್ಲಾ ನಾಯಕರುಗಳು ಇವತ್ತೇನು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರಿ, ಇದೇ ರೀತಿಯಾಗಿ ಎಲ್ಲ ಹಿರಿಯ ನಾಯಕರ ನೇತೃತ್ವದೊಳಗೆ ಇದೇ ರೀತಿಯ ಶಾಂತಿಯುತವಾಗಿ ಹೋರಾಟ ಮಾಡೋನು. ಯಾರು ಕಾನೂನು ಕೈ ತಗೊಳ್ಳೋದಾಡ ಮತ್ತು ನಾವು ಒಂದು ಹೋರಾಟ ಹೆಂಗಿರ್ಬೇಕಪ್ಪ ಅಂದ್ರೆ ಮಾದರಿ ಆಗಿರ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಅಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಹೋರಾಟಗಾರರಿಗೆ ಹಾಗೂ ಇಲ್ಲಿ ಬಂದಕ್ಕೆ ಸಹಕರಿಸಿದಂತ ನನ್ನ ಎಲ್ಲ ವಾಣಿಜ್ಯ ವ್ಯಾಪಾರ ವರ್ತಕರಿಗೆ ಎಲ್ಲ ನಿಮಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ಏನಪ್ಪ ಅಂತಂದ್ರ ಇವತ್ತು ಯುವಕರು ಕಾರಿಗೆ ಬೆಂಕಿ ಹಚ್ಚಾಕತ್ತಿದ್ರು, ಆದ್ರೂ ಕೂಡ ನಾವು ಶಾಂತಿ ತೊಡ್ಕೊಂಡಿವಿ. ನಿನಗೆ ಹೇಳ್ತೀನಿ, ನಿನ್ನ ಶಾಶ್ವತವಾಗಂತ ಏನಾದ್ರೂ ನಿನ್ನ ಮನೆತನದೊಳಗೆ ಬದುಕಬೇಕಾಗಿತ್ತಂದ್ರ ಆ ಮೀಸಲಾತಿಯನ್ನು ಬಿಟ್ಟು ಬದುಕು. ನಿಮ್ಮ ಅಪ್ಪ ಹುಟ್ಟಿದ್ದ ಆಗಿದ್ರ ನಾವೇನು ಬದುಕು ಮಾಡಕತ್ತೀವಲ್ಲ, ನನ್ನ ಅಂಗಿ, ನನ್ನ ಬಟ್ಟಿ, ನನ್ನ ಚಟಿ ಈ ದೇಹದಾಗ ಹರಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಿನ್ನೇನಲೆ ನನ್ನ ಜೀವ ಹೋಗೈತಿ. ನಮ್ಮ ಮನೆ ಹೆಂಗ ಹೋಗಲ್ಲ, ನಿನ್ನ ಮನ್ಯಾಗ ಏನ್ರ ಆಗಿರ್ತಾರೆ ನೀವು ಇರ್ತಿದ್ರು. ಕೂಬಾ ಸಿಂಗ ನೀನು ಪಾಕಿಸ್ತಾನದಿಂದ ಬಂದಂತ, ಅಫ್ಘಾನಿಸ್ತಾನದಿಂದ ಬಂದಂತ ಸಿಂಗ, ನೀನು ನಮ್ಮ ಭಾರತ ದೇಶದವಲ್ಲ. ನೀನು ಮೊದಲ ಈ ದೇಶ ಬಿಟ್ಟು ಹೋಗು ಮೊದಲು ಹೇಳ್ತೀನಿ. ಅದಕ್ಕೋಸ್ಕರ ಮುಂದೆ ಬರುವಂತ ದಿನಮಾನಗಳಲ್ಲಿ ನಮ್ಮ ಯುವಕರೇ ಇಂಥ ಭ್ರಷ್ಟ ಅಧಿಕಾರಿಗಳು ನಮ್ಮ ತಾಲೂಕಾಗ ಇರಬಾರ್ದು. ಅದಕ್ಕೋಸ್ಕರ ಹಲೋ, ಎಲ್ಲರೂ ಈ ಸಂಘಟನೆ ಎಲ್ಲರೂ ನಮ್ಮ ಸಮಾಜದಿಂದ ಆಯಿತು, ಎಲ್ಲರೂ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದು ಅತ್ಯಾಚಾರ ಬರೀ SC ಮಹಿಳೆಗೆ ಯಾಕೆ ಆಗ್ತದ ಅಂತ ನನ್ನ ಒಂದಿದೆ. ಮೊದಲ ನಮ್ಮ ಬಂಜಾರ ಸಮಾಜ ಮೊನ್ನೆ ಇಲ್ಲೇ ಆಯಿತು, ಮುದ್ನಾಳ ಆಯಿತು, ಇವತ್ತು ಇಲ್ಲೇ ಆಗ್ಯದ, ಮೊನ್ನೆ ಅಲ್ಲೇ ಆಗ್ಯದ. ದಲಿತ ಇವರಿಗೆ ಯಾಕೆ ಆಗತ್ತದ ಅಂತೇಳಿ ನನಗೊಂದು ಭಾಳ ಬೆಳಕಳಿ ಇದು ಆಗತ್ತೆ. ಅದಕ್ಕೆ ಎಲ್ಲರೂ ಒಕ್ಕಟ್ಲಿದ್ದ, ಎಲ್ಲ ಸಮಾಜದವರು ಒಕ್ಕಟ್ಲಿದ್ದ ಇದಕ್ಕೆ ಬೆಂಬಲ ಕೊಡೋಣ ಅಂತೇಳಿ ನಾನು 2 ಮಾತು. ಅಲ್ಲ ಈಗಲೇ ಆಗಿದೆ, ನಮ್ಮದು ಯಾದಗಿರಿ ಜಿಲ್ಲೆಯಲ್ಲಿ ಆಗಿದೆ. ಯಾದಗಿರಿ ಜಿಲ್ಲಾ ಕೊಡೆಕಲ್ಲ ಆಯ್ತು ಮತ್ತು ಹುಳಿಯಾಗೊಂದಾಗಿತ್ತು. ಹಿಂಗಾಗಿ ನಮ್ಮ ಹಡಪದ ಸಮಾಜ ಸಣ್ಣ ಸಮಾಜ ನಮ್ಮದು. ಹಿಂಗಾಗಿ ನಮ್ಮ ಸಣ್ಣ ಸಮಾಜಕ್ಕೂ ಅತ್ಯಾಚಾರ ಹೆಚ್ಚಾಗಿದೆ. ಅದಕ್ಕೆ ಎಲ್ಲ ನಮ್ಮ ಸಣ್ಣ ಬಡವ ಸಮಾಜ ಆಯ್ತು ಮತ್ತು ನಮ್ಮ ಹಿಂದುಳಿದ ಸಮಾಜ ಆಯ್ತು, ಎಲ್ಲರೂ ಕೂಡಿ ಇದೊಂದು ದೊಡ್ಡ ಹೋರಾಟವನ್ನು ಇದನ್ನು ಕೈಗೊಳ್ಳಲಿಕ್ಕೆ ನಾವು ಮುಂದಾಗಿದ್ದೇವೆ. ಮತ್ತು ಇದು
ಅತ್ಯಂತ ಹೋರಾಟ. ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕು. ಈಗ ಇವ್ರೇನು ಮತ್ತು ಮಧ್ಯವಳ ಜನರು ಈ ಟಯರ್ ಟ್ಯೂಬ್ ಏನು ಹಚ್ಚಬಾರ್ದು ದಯವಿಟ್ಟು. ಅದು ಹಚ್ಚಿದ್ರೆ ಏನೂ ಉಪಯೋಗನೇ ಇಲ್ಲ.